So third unit is on participatory community work. ಸಹಭಾಗಿತ್ವ ಸಮುದಾಯದ ಒಂದು ಕಾರ್ಯ ಅಥವಾ ಸಹಭಾಗಿತ್ವ ದೃಷ್ಟಿಕೋನದಿಂದ ಸಮುದಾಯದಲ್ಲಿ ಕಾರ್ಯನಿರ್ವಹಿಸುವುದು ಅನ್ನೋದು ಈ ಪೇಪರ್ 2.2ನ 3ನೇ ಯೂನಿಟಿನ ಮುಖ್ಯವಾದಂಥ ಒಂದು ಶೀರ್ಷಿಕೆಯಾಗಿದೆ. ಸೊ ಸಮುದಾಯದ ಕಾರ್ಯದಲ್ಲಿ ಸಹಭಾಗಿತ್ವ ದೃಷ್ಟಿಕೋನದಿಂದ ಕಾರ್ಯನಿರ್ವಹಿಸುವುದು ಅಂತಂದ್ರೆ ಸಮುದಾಯ ಸಂಘಟಕನಾದವನು ಸಮುದಾಯದವರೊಂದಿಗೆ ಬೆರೆತು ಸಮುದಾಯದ ಸದಸ್ಯರಲ್ಲಿ ಸಮುದಾಯ ಸಂಘಟಕನೂ ಒಬ್ಬ ಸದಸ್ಯನಾಗಿ ಅವರು ಅನುಭವಿಸುವ ನೋವುಗಳನ್ನ, ಅವರು ಅನುಭವಿಸುವ ಸಮಸ್ಯೆಗಳನ್ನ, ಅವರು ಎದುರಿಸುವಂತ ಚಾಲೆಂಜಸ್ಗಳನ್ನ ಸಮುದಾಯ ಸಂಘಟಕನೂ ಸಹ ಅನುಭವಿಸಿ ಆ ಅನುಭವದ ಮೂಲಕ ಸಮುದಾಯದಲ್ಲಿ ಕಾರ್ಯನಿರ್ವಹಿಸುವುದು ಮತ್ತು ಆ ಅನುಭವದ ಮೂಲಕ ಸಮುದಾಯಕ್ಕೆ ಏನನ್ನ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎಂದು ತೀರ್ಮಾನಿಸುವಂತ ಒಂದು ಮಾರ್ಗೋಪಾಯ ಅಥವಾ ಒಂದು ಕಾರ್ಯವೈಖರಿಯನ್ನು ನಾವು ಸಹಭಾಗಿತ್ವ ದೃಷ್ಟಿಕೋನದಿಂದ ಸಮುದಾಯದಲ್ಲಿ ಕಾರ್ಯನಿರ್ವಹಿಸುವುದು ಅಂತ ಹೇಳ್ತೇವೆ. ಸೊ ಪಾರ್ಟಿಸಿಪೇಟರಿ ಕಮ್ಯುನಿಟಿ ವರ್ಕ್ ಈಸ್ ರಿಲೇಟೆಡ್ ಟು ಟೆಕ್ನಿಕ್ಸ್ ಆಫ್ PRA, ಗ್ರಾಮೀಣ ಸಹಭಾಗಿತ್ವ ಸಮೀಕ್ಷೆ ಅನ್ನೋ ಒಂದು ತಂತ್ರಗಳನ್ನು ಒಳಗೊಂಡಿರುವಂಥ ಒಂದು ತಂತ್ರವನ್ನ ಆಧರಿಸಿ ಸಮುದಾಯದಲ್ಲಿ ಸಹಭಾಗಿತ್ವ ದೃಷ್ಟಿಕೋನದಿಂದ ಕಾರ್ಯನಿರ್ವಹಿಸುವಂಥ ಕಾರ್ಯನಿರ್ವಹಿಸೋದು ಹೇಗೆ ಎಂದು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನಿಸ್ತೇವೆ. ಸೊ ಸಮುದಾಯದಲ್ಲಿ ಸಹಭಾಗಿತ್ವ ದೃಷ್ಟಿಕೋನದಿಂದ ಕಾರ್ಯನಿರ್ವಹಿಸೋದು ಅಂತಂದ್ರೆ ಗ್ರಾಮೀಣ ಸಹಭಾಗಿತ್ವ ಸಮೀಕ್ಷೆಯ ತಂತ್ರಗಳನ್ನು ಬಳಸಿಕೊಳ್ಳೋದ್ರ ಮೂಲಕ ಸಹಭಾಗಿತ್ವ ದೃಷ್ಟಿಕೋನವನ್ನು ನಾವು ಅಡಾಪ್ಟ್ ಮಾಡ್ಕೊಳ್ತೇವೆ. ಪಾರ್ಟಿಸಿಪೇಟರಿ ವರ್ಕ್, ಸಹಭಾಗಿತ್ವ ದೃಷ್ಟಿಯಿಂದ ಕೆಲಸ ಮಾಡುವಂತ ಪರಿಕಲ್ಪನೆಯನ್ನ ಮೊಟ್ಟ ಮೊದಲಿಗೆ ಪ್ರಪಂಚದಲ್ಲಿ ಪರಿಚಯಿಸಿಕೊಟ್ಟಂಥವರು ಆಂಥ್ರೋಪಾಲಜಿ, ಮಾನವ ಶಾಸ್ತ್ರಜ್ಞದ ತಜ್ಞರು ಮತ್ತು ಪ್ರಾಧ್ಯಾಪಕರಾದಂಥ ರಾಬರ್ಟ್ ಚೇಂಬರ್ಸ್ ಅನ್ನೋ ಒಬ್ಬ ವ್ಯಕ್ತಿ. ಸೊ ರಾಬರ್ಟ್ ಚೇಂಬರ್ಸ್ ಅವರು ಕೊಟ್ಟಿರುವಂತ ಮೊಟ್ಟ ಮೊದಲಿಗೆ ಪರಿಚಯಿಸಿದಂಥ ಪರಿಕಲ್ಪನೆ ಇದು, ಸಹಭಾಗಿತ್ವ ದೃಷ್ಟಿಕೋನದಿಂದ ಕಾರ್ಯನಿರ್ವಹಿಸೋದು ಸಮುದಾಯಗಳಲ್ಲಿ. ಸೊ ಇಂಗ್ಲೆಂಡಿನ ಒಬ್ಬ ಪ್ರೊಫೆಸರ್ ಇವರು, ಇನ್ಸ್ಟಿಟ್ಯೂಟ್ ಆಫ್ ಡೆವಲಪ್ಮೆಂಟ್ ಸ್ಟಡೀಸ್, ಯೂನಿವರ್ಸಿಟಿ ಆಫ್ ಸಸೆಕ್ಸ್, UK, ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಆಂಥ್ರೋಪಾಲಜಿಯ ಪ್ರೊಫೆಸರ್ ಆಗಿರುವಂತ ರಾಬರ್ಟ್ ಚೇಂಬರ್ಸ್ ಅವರು ಮೊಟ್ಟ ಮೊದಲಿಗೆ ನಮಗೆ ಇದನ್ನ ಪರಿಚಯ ಮಾಡಿ ಕೊಟ್ಟಿರುವಂಥದ್ದು. ಸೊ ಮೂಲತಃ ಅವರು ಒಬ್ಬ ಮಾನವಶಾಸ್ತ್ರಜ್ಞದ ಪ್ರಾಧ್ಯಾಪಕರಾಗಿ ಸಮುದಾಯದ ಬೇಕು ಬೇಡಗಳನ್ನ, ಸಮುದಾಯದ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳಲು ಮತ್ತು ಸಮುದಾಯದ ಅಭಿವೃದ್ಧಿಗೆ ಏನು ಬೇಕು ಎನ್ನುವುದನ್ನ ಜನರ ಮೂಲಕವೇ ನಿರ್ಧರಿಸುವಂತ ತಂತ್ರಗಾರಿಕೆಯನ್ನ ಕಂಡುಹಿಡಿಯಲಿಕ್ಕೆ ಅವರು ಈ ಗಿರಿಜನ ಸಮುದಾಯಗಳಲ್ಲಿ 1 ವರ್ಷ 2 ವರ್ಷ ಅಲ್ಲೇ ವಾಸ್ತವ್ಯ ಹೂಡಿ ಅವರ ಒಂದು ಭಾಷೆ, ಸಂಸ್ಕೃತಿ, ಇನ್ನೊಂದು ಮತ್ತೊಂದು ಎಲ್ಲವನ್ನ ಒಟ್ಟಾರೆ ಜೀವನ ಅರ್ಥ ಮಾಡಿಕೊಂಡು ಆ ಗಿರಿಜನ ಸಮುದಾಯದ ಒಂದು ಅಭಿವೃದ್ಧಿಗೆ ಪ್ರಯತ್ನಿಸಲಿಕ್ಕೆ ಮೊಟ್ಟ ಮೊದಲಿಗೆ ಈ ಸಹಭಾಗಿತ್ವ ಒಂದು ಸಮುದಾಯದ ಕಾರ್ಯವನ್ನ ಪರಿಕಲ್ಪನೆಯನ್ನ ತೋರಿಸಿಕೊಟ್ಟಿದ್ದಾರೆ. ಪಾರ್ಟಿಸಿಪೇಟರಿ ಮೀನ್ಸ್ ಪೀಪಲ್ ಆರ್ ಇನ್ವಾಲ್ವ್ಡ್ ಇನ್ ಎ ಪ್ರಾಸೆಸ್. ಸಹಭಾಗಿತ್ವ ಅಂತಂದ್ರೆ ಸಮುದಾಯ ಸಂಘಟಕ ಹಾಗೂ ಸಮುದಾಯ ಸಂಘಟಕ ಹಮ್ಮಿಕೊಳ್ಳುವ ಎಲ್ಲ ಚಟುವಟಿಕೆ ಮತ್ತು ಕಾರ್ಯಕ್ರಮಗಳಲ್ಲಿ ಸಮುದಾಯದವರೆಲ್ಲರೂ ಸಹ ಪಾಲ್ಗೊಳ್ಳುವಂಥದ್ದು, ಭಾಗವಹಿಸುವಂಥದ್ದು ಮತ್ತು ಇದೊಂದು ಪ್ರಕ್ರಿಯೆಯಾಗಿರುವಂಥದ್ದು. ಸಹಭಾಗಿತ್ವ ಕಾರ್ಯ ಅಂತಂದ್ರೆ ಸಹಭಾಗಿತ್ವ ಕಾರ್ಯ ಅನ್ನುವಂಥದ್ದು ನಿರಂತರವಾಗಿ ಸಮುದಾಯದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳ ರೂಪದಲ್ಲಿ, ಚಟುವಟಿಕೆಗಳ ರೂಪದಲ್ಲಿ, ಸಭೆ ಸಮಾರಂಭಗಳ ರೂಪದಲ್ಲಿ ನಡೀತಾ ಇರುವಂಥದ್ದು. ಅದರಲ್ಲಿ ಸಮುದಾಯ ಸಂಘಟಕನು ಪಾಲ್ಗೊಳ್ತಾನೆ, ಸಮುದಾಯದವರು ವಿಶೇಷವಾಗಿ ಯಾರಿಗಾಗಿ ಕಾರ್ಯಕ್ರಮಗಳಿರುತ್ತೆ ಅವರು ಕೂಡ ಅದರಲ್ಲಿ ಭಾಗಿಯಾಗ್ತಾರೆ.
and a bottom up approach that requires good communication skills and attitude of the project staff. ಸೊ ಬಾಟಮ್ ಅಪ್ ಅಪ್ರೋಚ್ ಅಂತಂದ್ರೆ ಒಂದು ಸಮುದಾಯದ ಅಭಿವೃದ್ಧಿಗೆ ಏನೆಲ್ಲ ಬೇಕು ಅನ್ನೋದನ್ನ ಆ ಸಮುದಾಯದ ಮಟ್ಟದಲ್ಲೇ ತೀರ್ಮಾನಿಸಿ ಯೋಜನೆಯನ್ನು ಹಾಕಿಕೊಳ್ಳೋದಕ್ಕೆ ನಾವು ಬಾಟಮ್ ಅಪ್ ಅಪ್ರೋಚ್ ಅಂತ ಹೇಳ್ತೇವೆ. ಸೊ ನಾವು ಈ 2ನೇ ಯೂನಿಟಿನ ಲಾಸ್ಟ್ ಪಾರ್ಟ್ ಅಲ್ಲಿ ಸಮುದಾಯಗಳನ್ನ ಅಭಿವೃದ್ಧಿ ಮಾಡಬೇಕಾದ್ರೆ, ಸಮುದಾಯಗಳ ಸಬಲೀಕರಣ ಮಾಡಬೇಕಾದ್ರೆ ಅಡ್ಡಿಯಾಗುವ ಅಂಶಗಳಲ್ಲಿ ಒಂದು ಅಂಶ ಏನ್ ತಿಳ್ಕೊಂಡಿವಿ ಅಂದ್ರೆ ಸೆಂಟ್ರಲೈಸ್ಡ್ ಪ್ಲಾನಿಂಗ್ ಆರ್ ಸೆಂಟ್ರಲೈಸ್ಡ್ ಪಾಲಿಸಿ ಮೇಕಿಂಗ್ ಅಂತ. ಕೇಂದ್ರೀಕೃತ ಕಾರ್ಯಕ್ರಮಗಳ ರೂಪಿಸುವಿಕೆ ಅಥವಾ ಕೇಂದ್ರೀಕೃತ ಯೋಜನೆಗಳ ನೀತಿಗಳನ್ನ ರೂಪಿಸುವಂಥದ್ದು. ಇವತ್ತು ಒಂದು ಗ್ರಾಮಕ್ಕೆ ಏನು ಬೇಕು ಅನ್ನೋದನ್ನ ಎಲ್ಲೋ ಕೂತ್ಕೊಂಡು ಯಾರೋ ತೀರ್ಮಾನ ಮಾಡುವುದಲ್ಲ. ಗ್ರಾಮಕ್ಕೆ ಏನು ಬೇಕು ಅನ್ನೋದನ್ನ ಗ್ರಾಮದವರೇ, ಯಾರಿಗೆ ಸಂಬಂಧಿಸಿದೆ ಅವರೇ ಅವರ ಮಟ್ಟದಲ್ಲಿನೇ ತೀರ್ಮಾನಿಸಿ ಮೇಲೆ ಅದನ್ನ ತಿಳಿಸುವಂಥದ್ದು. ಉದಾಹರಣೆಗೆ ಒಂದು ಹಳ್ಳಿಯ ಅಭಿವೃದ್ಧಿಗೆ ಏನು ಮಾಡಬೇಕು ಅನ್ನೋದನ್ನ ಹಳ್ಳಿಯವರೇ ಸೇರಿ ಚರ್ಚಿಸಿ ತೀರ್ಮಾನಕ್ಕೆ ತೆಗೆದುಕೊಂಡು ಅವರ ಒಂದು ತೀರ್ಮಾನವನ್ನ ಅಥವಾ ಯೋಜನೆಯನ್ನ ತಾಲೂಕು ಪಂಚಾಯಿತಿಗೆ, ಜಿಲ್ಲಾ ಪಂಚಾಯಿತಿಗೆ ಮತ್ತು ರಾಜ್ಯಕ್ಕೆ, ಹೀಗೆ ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಯೋಜನೆಯನ್ನ ಮಾಡುವಂತಹ ಒಂದು ವ್ಯವಸ್ಥೆಗೆ ನಾವು ಬಾಟಮ್ ಅಪ್ ಅಪ್ರೋಚ್ ಅಂತ ಹೇಳ್ತೇವೆ. ಸೊ ಅದಕ್ಕೇನೆ ಈ ಪಾರ್ಟಿಸಿಪೇಟರಿ ಅಪ್ರೋಚ್ಗೆ ತುಂಬಾ ಮಹತ್ವ ದೊರೆತಿರುವಂಥದ್ದು. ಸೊ ಸ್ವತಂತ್ರ ನಂತರದ ಒಂದು ಅವಧಿಯಲ್ಲಿ ಹಲವಾರು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಬಂದಾಗ ಆಗಿರುವ ಅನುಭವ ಏನಂದ್ರೆ, ಇಲ್ಲಿವರೆಗೆ ಅನುಷ್ಠಾನಗೊಂಡಂತ ಒಟ್ಟು ಕಾರ್ಯಕ್ರಮಗಳಲ್ಲಿ 90-95% ಕಾರ್ಯಕ್ರಮಗಳು ವಿಫಲಗೊಂಡಿದ್ದಾವೆ. ಆ ಕಾರ್ಯಕ್ರಮಗಳೆಲ್ಲವೂ ವಿಫಲಗೊಳ್ಳಲು ಮುಖ್ಯವಾದಂತ ಕಾರಣ ಏನಂತಂದ್ರೆ, ಜನರು ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿಲ್ಲ, ಭಾಗವಹಿಸಿದರೂ ಸಕ್ರಿಯವಾಗಿ ಭಾಗವಹಿಸಿಲ್ಲ ಅನ್ನುವಂಥದ್ದು ಕಂಡುಕೊಂಡಿರುವಂತ ಒಂದು ಸಂಶೋಧನಾತ್ಮಕ ವಿಷಯ. ಯಾಕೆ ಭಾಗವಹಿಸಲಿಲ್ಲ ಅಂತಂದ್ರೆ, ಸಮುದಾಯದವರಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನ ಪರಿಗಣಿಸಲೇ ಇಲ್ಲ. ಒಂದು ಸಮುದಾಯದಲ್ಲಿ ಏನನ್ನ ಮಾಡಬೇಕು ಅಂತ ಅವ್ರಿಗೇನು ಬೇಕು ಬೇಡವನ್ನ ಪರಿಗಣಿಸದೇ ಇದ್ದಾಗ ಅದು ಅವರಿಗಾಗಿ ಅಂತ ಅದು ಅನ್ಸೋದಿಲ್ಲ. ಉದಾಹರಣೆಗೆ, ನಾವು ಒಬ್ಬ ವ್ಯಕ್ತಿಗೆ ಹಸಿವೆ ಇದೆ ಇಲ್ಲೋ ಅನ್ನೋದನ್ನ ತಿಳ್ಕೊಳ್ಳೋದನೆ ನಾವು ಏನಾದ್ರೂ ತಿನ್ಲಿಕ್ಕೆ ಕೊಟ್ರೆ, ಹೊಟ್ಟೆ ತುಂಬಿದ ವ್ಯಕ್ತಿಗೆ ನಾವು ತಿನ್ಲಿಕ್ಕೆ ಕೊಟ್ರೆ ಅವನಿಗೆ ಅದು ಬೇಕಾಗಿಲ್ಲ, ಅವ್ನು ತಗೊಂಡದನ್ನ ಬೇರೆಯವ್ರಿಗೆ ಕೊಡ್ತಾನೆ ಅಂತ ಚೆಲ್ತಾನೆ. ಸೊ ಯಾರಿಗೆ ಅಗತ್ಯ ಇದೆ ಅನ್ನೋದನ್ನ ಪರಿಗಣಿಸ್ಬೇಕು ಅಂತಂದಾಗ ಅಲ್ಲಿ ಸಹಭಾಗಿತ್ವ ದೃಷ್ಟಿಕೋನ ಅನ್ನೋಂಥದ್ದು ಮುಖ್ಯ ಆಗ್ತದೆ. ಸೊ ಈ ಕಾರಣಕ್ಕಾಗಿ ಇಲ್ಲಿವರೆಗೆ ನಮ್ಮ ದೇಶದ ಒಂದು ಸಮುದಾಯದ ಅಭಿವೃದ್ಧಿಯ ಅನುಭವ ಏನಿದೆ, ಆ ಅನುಭವದ ಮೂಲಕ ಕಂಡುಕೊಂಡಿರೋದೇನೆಂದ್ರೆ, ಜನರು ಬೇಕು ಬೇಡಗಳನ್ನ ಪರಿಗಣಿಸದಿದ್ದಲ್ಲಿ ನಾವು ಏನೇ ಕಾರ್ಯಕ್ರಮ ಹಾಕೊಂಡ್ರು ಅವರು ಅದರಲ್ಲಿ ಭಾಗವಹಿಸುವುದಿಲ್ಲ. ಉದಾಹರಣೆಗೆ, ಸ್ವಚ್ಛ ಭಾರತ ಮತ್ತು ಗ್ರಾಮ ಸ್ವರಾಜ್ಯ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಒಂದು ದಶಕದ ಹಿಂದೆ ವರ್ಲ್ಡ್ ಬ್ಯಾಂಕಿನ ಸಹಾಯದೊಂದಿಗೆ ಎಲ್ಲಾ ಮನೆಗಳಿಗೂ ಹಳ್ಳಿಗಳಲ್ಲಿ ಶೌಚಾಲಯ ಕಟ್ಟಿಸ್ಬೇಕು ಅಂತ ಟಾರ್ಗೆಟ್ ಹಾಕೊಂಡು ಶೌಚಾಲಯಗಳನ್ನು ಕೂಡ ಕಟ್ಟಿಸಿಕೊಟ್ಟು, ಕೆಲವೊಬ್ಬರಿಗೆ ಉಚಿತವಾಗಿ, ಇನ್ನು ಕೆಲವರಿಗೆ ಸಬ್ಸಿಡಿ ಕೊಟ್ಟು ಮಾಡಿದ್ರು ಕೂಡ ಜನಗಳು ಅವುಗಳನ್ನ ಬಳಸ್ತಾ ಇಲ್ಲ. ಸುಮಾರು ಜನಗಳನ್ನ ಕಟ್ಟಿಸಿದ ಶೌಚಾಲಯವನ್ನ ಅದನ್ನ ಗೋಡೌನ್ ತರನೋ ಅಥವಾ ಇನ್ನಿತರ ಬಳಸ್ಕೊಳ್ತಾ ಇರುವಂತದ್ದು. ಯಾಕೆ ಅಂತಂದ್ರೆ, ಅವರಿಗೆ ಶೌಚಾಲಯ ಬೇಕಂತ ಅನ್ಸೇ ಇಲ್ಲ. ಶೌಚಾಲಯ ಬೇಕಂತ ನಮಗನ್ಸಿದೆ, ಸರ್ಕಾರಕ್ಕೆ ಅನ್ಸಿದೆ, ಕೇಂದ್ರ ಸರ್ಕಾರಕ್ಕೆ ಅನ್ಸಿದೆ, ಆದ್ರೆ ಹಳ್ಳಿಗಿನ ಜನಗಳಿಗೆ ಅದು ಅನ್ಸಿಲ್ಲ. ಅವರಿಗೆ ಅನಿಸದನ್ನ ನಾವು ಮಾಡಿದರೆ ಅವರ ಸ್ಪಂದನೆ ನಮಗೆ ಸಿಗೋದಿಲ್ಲ. ಅಂದ್ರೆ ಅವರಿಗೆ ಬೇಡವಾದ ಕಾರ್ಯಕ್ರಮ ನಾವು ಮಾಡಿದ್ರೆ ಅವ್ರಿಗೆ ಬಂದು ಭಾಗವಹಿಸಬೇಕು, ಅವ್ರು ಭಾಗವಹಿಸುವುದಿಲ್ಲ. ಭಾಗವಹಿಸಿದ್ರೂ ಸಹ ಭೌತಿಕವಾಗಿ ಭಾಗವಹಿಸಬೇಕೇನ, ಆದ್ರೆ ಮಾನಸಿಕವಾಗಿ ಭೌತಿಕವಾಗಿ ಒಪ್ಪಿಕೊಂಡು ಭಾಗವಹಿಸುವುದಿಲ್ಲ, ಸಕ್ರಿಯವಾಗಿ ಭಾಗವಹಿಸುವುದಿಲ್ಲ. ಹೀಗಾಗಿ ಆ ಕಾರ್ಯಕ್ರಮಗಳು ಯಶಸ್ಸಾಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆ ಕಾರಣಕ್ಕೆ ಸಹಭಾಗಿತ್ವ ದೃಷ್ಟಿಕೋನದ ಸಮುದಾಯ ಕೆಲಸ ಅನ್ನುವಂಥದ್ದು ಪ್ರಸ್ತುತ ಸಂದರ್ಭದಲ್ಲಿ ತುಂಬಾ
ಮುಖ್ಯವಾಗಿರುವಂಥದ್ದು. ಸೊ PRA ಅಂತ ಜಸ್ಟ್ ನಾವು ಈಗ ಚರ್ಚೆ ಮಾಡಿದೀವಿ, ಪಾರ್ಟಿಸಿಪೇಟರಿ ರೂರಲ್ ಅಪ್ರೈಸಲ್ ಅಂತ, ಗ್ರಾಮೀಣ ಸಹಭಾಗಿತ್ವ ಸಮೀಕ್ಷೆ. ಸೊ ಇದನ್ನ ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಮೊದಲು ಬಳಸಿರುವಂಥದ್ದು. ಆದರೆ ಇದರಲ್ಲಿರುವ ತಂತ್ರಗಳನ್ನು ನಾವು ಗ್ರಾಮೀಣ ಸಮುದಾಯಗಳ ಜೊತೆಗೆ ಗಿರಿಜನ ಸಮುದಾಯದಲ್ಲಿಯೂ ಕೂಡ ಬಳಸಬಹುದು, ನಗರ ಸಮುದಾಯದಲ್ಲಿ ಕೂಡ ಬಳಸಬಹುದು. ಲಿಟ್ರೇಟ್ ಮತ್ತು ಇಲಿಟ್ರೇಟ್ ಯಾವುದೇ ತರಹದ ಒಂದು ಜನಗಳ ಜೊತೆಗೆ ಕೂಡ ಇದನ್ನ ಬಳಸಲಿಕ್ಕೆ ಸಾಧ್ಯ ಇದೆ. ಸೊ ವಿಶೇಷವಾಗಿ ಗ್ರಾಮೀಣ ಭಾಗಗಳಲ್ಲಿ ನಾವು ಕೆಲಸ ಮಾಡಬೇಕಾದಾಗ, ಯಾಕಂದ್ರೆ ಭಾರತವು ಬಹಳಷ್ಟು ಗ್ರಾಮೀಣ ಭಾಗವನ್ನು ಹೊಂದಿರುವಂತಹ ಒಂದು ದೇಶ. ಗ್ರಾಮೀಣ ಭಾಗದಲ್ಲಿ ಬಹಳಷ್ಟು ಜನ ಅನಕ್ಷರಸ್ಥರಿರೋದ್ರಿಂದ ಅನಕ್ಷರಸ್ಥರೊಂದಿಗೆ ಕಾರ್ಯನಿರ್ವಹಿಸಿ ಅವರ ಸಹಭಾಗಿತ್ವವನ್ನು ಪಡೆದುಕೊಂಡು ಸಮುದಾಯಗಳ ಯೋಜನೆ ಮಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ಅವರೇ ಅಲ್ಲಿ ಮೆಜಾರಿಟಿ ಇದ್ದಾರೆ. ಸೊ ಈ PRA ಗ್ರಾಮೀಣ ಸಹಭಾಗಿತ್ವ ಸಮೀಕ್ಷೆ ಅನ್ನುವಂಥದ್ದು ಶಿಕ್ಷಿತರಿಗೂ ಸೂಕ್ತವಾಗಿದೆ ಮತ್ತು ಅನಕ್ಷರಸ್ಥರಿಗೂ ಸೂಕ್ತವಾಗಿದೆ. ಹಾಗಾಗಿ ಈ PRA ಅನ್ನುವಂಥದ್ದು, ಗ್ರಾಮೀಣ ಸಹಭಾಗಿತ್ವ ಸಮೀಕ್ಷೆ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ. ಅಪ್ರೈಸಲ್ ಅಂತಂದ್ರೆ ಫೈಂಡಿಂಗ್ ಔಟ್ ಇನ್ಫಾರ್ಮೇಶನ್ ಅಬೌಟ್ ಪ್ರಾಬ್ಲಮ್ಸ್, ನೀಡ್ಸ್ ಅಂಡ್ ಪೊಟೆನ್ಷಿಯಲ್ ಇನ್ ದ ವಿಲೇಜ್. ಇಟ್ ಈಸ್ ದ ಫಸ್ಟ್ ಸ್ಟೇಜ್ ಇನ್ ಎನಿ ಪ್ರಾಜೆಕ್ಟ್. ಸೊ ಗ್ರಾಮೀಣ ಸಹಭಾಗಿತ್ವ ಸಮೀಕ್ಷೆ ಅಂದಾಗ ಅಪ್ರೈಸಲ್ ಅಂತ ಹೇಳ್ತೀವಲ್ಲ, ಸಮೀಕ್ಷೆ. ಆ ಅಪ್ರೈಸಲ್ ಅಂತಂದ್ರೆ ಒಂದು ಸಮುದಾಯದಲ್ಲಿನ ಬೇರೆ ಬೇರೆ ಸಮಸ್ಯೆಗಳೇನಿದೆ, ಅಗತ್ಯಗಳೇನಿದೆ ಮತ್ತು ಅಲ್ಲಿರುವಂತಹ ವಿವಿಧ ಸಂಪನ್ಮೂಲಗಳೇನು, ಶಕ್ತಿ ಸಾಮರ್ಥ್ಯಗಳೇನು ಜನಗಳದ್ದು ಅಥವಾ ಸಮುದಾಯದಲ್ಲಿರುವಂತಹ ಸಂಪನ್ಮೂಲಗಳೇನು ಎನ್ನುವುದನ್ನ ಕಂಡುಹಿಡಿಯುವಂತ ಒಂದು ಚಟುವಟಿಕೆ ಆಗಿರ್ತದೆ. ಸೊ ಈಗ ಪಾರ್ಟಿಸಿಪೇಷನ್ ಅಂತ ಬಂದಾಗ ಯಾರು ಭಾಗವಹಿಸಬೇಕು? ಸೊ ಪ್ರಾರಂಭದಲ್ಲಿ ನಾನು ಹೇಳಿದೆ, ಸಮುದಾಯ ಸಂಘಟಕ ಭಾಗವಹಿಸಬೇಕು, ಸಮುದಾಯದವರಲ್ಲಿ ಒಬ್ಬನಾಗಬೇಕು, ಮತ್ತು ಸಮುದಾಯ ಸಂಘಟಕ ಹಮ್ಮಿಕೊಳ್ಳುವ ಚಟುವಟಿಕೆ ಮತ್ತು ಕಾರ್ಯಕ್ರಮಗಳಲ್ಲಿ ಸಮುದಾಯದವರು ಭಾಗವಹಿಸಬೇಕು. ಅದು ಸಹಭಾಗಿತ್ವ ದೃಷ್ಟಿಕೋನದ ಕಾರ್ಯ ಅಂತ ಹೇಳಿದೆ. ಅದ್ರ ಜೊತೆಗೆ ಇನ್ನು ಯಾರು ಭಾಗವಹಿಸಬೇಕು ಅನ್ನೋದನ್ನ ಕೂಡ ನಾವು ತಿಳ್ಕೊಳ್ಳೋಣ. ಸೊ ಸಮುದಾಯ ಸಂಘಟನೆಯಲ್ಲಿ ಮುಖ್ಯವಾಗಿ ಸಂಶೋಧಕನಾಗಿ, ಒಮ್ಮೊಮ್ಮೆ ಸಮುದಾಯ ಸಂಶೋಧಕನು ಆಗ್ಬೇಕಾಗ್ತದೆ. ಸಮುದಾಯ ಸಂಘಟಕನಾದವನು ಸಂಶೋಧನಾ ತಂತ್ರಗಳನ್ನ, ಸಮಾಜ ಕಾರ್ಯ ಸಂಶೋಧನೆಯನ್ನು ಸಹ ಸಮುದಾಯದ ಸಮಸ್ಯೆಗಳ ಅಧ್ಯಯನ ಮಾಡಲಿಕ್ಕೆ ಬಳಸ್ತಾನೆ. ಸೊ ಹೀಗಾಗಿ ಸಂಶೋಧಕರು ಸಹ ಈ ಸಹಭಾಗಿತ್ವ ಒಂದು ದೃಷ್ಟಿಕೋನದಲ್ಲಿ ಸಹಭಾಗಿತ್ವ ಚಟುವಟಿಕೆಯಲ್ಲಿ ಭಾಗವಹಿಸ್ತಾರೆ. ಅದರ ಜೊತೆಗೆ ಸಮುದಾಯ ಸಂಘಟಕರು ಸರ್ಕಾರದ ಒಂದು ಯೋಜನೆಯಲ್ಲಿ ಅಥವಾ ಸರ್ಕಾರೇತರ ಒಂದು ನಿಯೋಗದ ಪ್ರತಿನಿಧಿಯಾಗಿ ಸಮುದಾಯಗಳಲ್ಲಿ ಭಾಗವಹಿಸಿ ಆ ಕಾರ್ಯದಲ್ಲಿ ತೊಡಗುವಂಥದ್ದು. ಮತ್ತು ವಿವಿಧ ಸಂಘಟನೆಗಳು, ಈಗಾಗಲೇ ನಾನು ಹೇಳಿದೆ, ಸರ್ಕಾರದ ಕೆಲವೊಂದು ವಿಭಾಗಗಳಿದ್ದಾವೆ, ಡಿಪಾರ್ಟ್ಮೆಂಟ್ಸ್ ಇದ್ದಾವೆ. ಆ ಸರ್ಕಾರದ ವಿವಿಧ ವಿಭಾಗಗಳು ಭಾಗವಹಿಸಬಹುದು, ಅಥವಾ ಸರ್ಕಾರೇತರ ಸಂಸ್ಥೆಗಳು ಕೂಡ ಈ ಸಹಭಾಗಿತ್ವ ಕಾರ್ಯದಲ್ಲಿ ಭಾಗವಹಿಸಬಹುದು. ಉದಾಹರಣೆಗೆ ನಬಾರ್ಡ್ ಅನ್ನೋ ಬ್ಯಾಂಕು ಪ್ರತ್ಯಕ್ಷವಾಗಿ ಈ ಗ್ರಾಮೀಣ ಜನರಿಗೆ ಸಹಾಯ ಮಾಡಲಿಕ್ಕೆ, ಹಣಕಾಸಿನ ಸಹಾಯ ನೀಡಲಿಕ್ಕೆ ಇರುವಂಥದ್ದು. ಅಥವಾ ಕೆಲವೊಂದು ಕೋಆಪರೇಟಿವ್ ಬ್ಯಾಂಕ್ಸ್ ಇದ್ದಾವೆ, ಮತ್ತು ಕೆಲವೊಂದು NGOsಗಳು ಇದ್ದಾವೆ, ಮತ್ತು ಸರ್ಕಾರದ ವಿಭಾಗಗಳಿದ್ದಾವೆ. ಇವುಗಳೆಲ್ಲವೂ ಸಹ ಅದರಲ್ಲಿ ಭಾಗವಹಿಸುವಂಥದ್ದು. ಅದನ್ನು ಬಿಟ್ಟು ಮತ್ತೆ ಅದರ್ ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ನಾವು ಕನ್ನಡದಲ್ಲಿ ಪಾಲುದಾರರು ಅಂತ ಹೇಳ್ತೇವೆ. ಪಾಲುದಾರರಂತಂದ್ರೆ ಒಂದು ಸಮುದಾಯದ ಅಭಿವೃದ್ಧಿಯ ಜವಾಬ್ದಾರಿ ಯಾರ್ಯಾರ ಮೇಲಿದೆ, ಅದು ಶಿಕ್ಷಣದ ಕ್ಷೇತ್ರದವರಾಗಿರ್ಬೋದು, ಆರೋಗ್ಯದ ಕ್ಷೇತ್ರದವರಾಗಿರ್ಬೋದು, ಅಥವಾ ಪಂಚಾಯಿತಿ ರಾಜಿನ ಕ್ಷೇತ್ರದ ಆಗಿರ್ಬೋದು, ಅಥವಾ ಕೃಷಿ ವಿಭಾಗದವರಾಗಿರ್ಬೋದು, ಅಥವಾ ಶಿಶು ಪಾಲನಾ ಕ್ಷೇತ್ರದವರಾಗಿರ್ಬೋದು, ಅಥವಾ ಯಾವುದೇ ಕ್ಷೇತ್ರದಾಗಿರ್ಬೋದು. ಸೊ ಸ್ಟೇಕ್ ಹೋಲ್ಡರ್ಸ್ ಅಂತಂದ್ರೆ
ವಿವಿಧ ವಿಭಾಗಗಳ ಮುಖ್ಯಸ್ಥರು ಅಥವಾ ಪ್ರತಿನಿಧಿಗಳು. ಆಮೇಲೆ ಪಂಚಾಯಿತಿ ರಾಜ್ ಇನ್ಸ್ಟಿಟ್ಯೂಷನ್ಸ್. ಸೊ ನಮ್ಮಲ್ಲಿ 3 ಸ್ತರದ ಪಂಚಾಯಿತಿ ರಾಜ್ ವ್ಯವಸ್ಥೆ ಇದೆ. ಮೊದಲ ಸ್ತರ ಗ್ರಾಮ ಪಂಚಾಯಿತಿ, 2ನೇ ಸ್ತರ ತಾಲೂಕು ಪಂಚಾಯಿತಿ, 3ನೇ ಸ್ತರ ಜಿಲ್ಲಾ ಪಂಚಾಯಿತಿ. ಇವುಗಳು ಸಹ ಸಹಭಾಗಿತ್ವದ ಒಂದು ಪಾಲುದಾರರು ಅಥವಾ ಭಾಗವಾಗಿರ್ತಾರೆ. ಮತ್ತೆ ಬಹಳ ಮುಖ್ಯವಾಗಿ ಬೆನಿಫಿಷರೀಸ್, ಫಲಾನುಭವಿಗಳು. ಫಲಾನುಭವಿಗಳಂತಂದ್ರೆ ಸಮುದಾಯದವರು. ಫಲಾನುಭವಿಗಳು ಸಮುದಾಯದ ಎಲ್ಲರೂ ಸಹ ಆಗ್ಬಹುದು, ಅಥವಾ ಸಮುದಾಯದಲ್ಲಿನ ಕೆಲವು ಮಾತ್ರ ವಿಶೇಷ ಅವಶ್ಯಕತೆಯಲ್ಲಿರುವವರು ಸಹ ಆಗಿರಬಹುದು. ಉದಾಹರಣೆಗೆ, ಕೃಷಿಗೆ ಸಂಬಂಧಪಟ್ಟಂತ ಯಾವುದೇ ಒಂದು ಕಾರ್ಯಕ್ರಮವನ್ನು ನಾವು ಸಮುದಾಯದಲ್ಲಿ ಅನುಷ್ಠಾನಗೊಳಿಸ್ತಾ ಇದ್ದೀವಿ ಅಂತಂದ್ರೆ ಆ ನಿರ್ದಿಷ್ಟ ಸಮುದಾಯದ ಎಲ್ಲ ಕೃಷಿಕರು ಅಲ್ಲಿ ಫಲಾನುಭವಿಗಳಾಗ್ತಾರೆ. ಹಾಗೆ ಪಾರ್ಟಿಸಿಪೇಟರಿ ಅಪ್ರೋಚ್ ಅಲ್ಲಿ ಮುಖ್ಯವಾಗಿ ಏನಂದ್ರೆ ಟು ಅಂಡರ್ಸ್ಟ್ಯಾಂಡ್ ವಿಲೇಜ್ ಎನ್ವೈರನ್ಮೆಂಟ್ ಆನ್ ದ ಬೇಸಿಸ್ ಆಫ್ ವಿಲೇಜಸ್ ಕ್ರೈಟೇರಿಯಾ. ಒಂದು ಸಮುದಾಯವನ್ನ ಅಥವಾ ಒಂದು ಗ್ರಾಮವನ್ನ ಆ ಗ್ರಾಮದ ಜನತೆಯ ದೃಷ್ಟಿಕೋನದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಸಹಭಾಗಿತ್ವ ದೃಷ್ಟಿಕೋನ. ಸೊ ಸಮುದಾಯದ ಜನರ ದೃಷ್ಟಿಕೋನ ಅಂತಂದ್ರೆ ಸಮುದಾಯದವರು ಹೇಗೆ ನೋಡ್ತಾ ಇದ್ದಾರೆ ಅವರ ಹಾಗೆ ನಾವು ನೋಡುವಂಥದ್ದು. ಇಲ್ಲಿ ನೋಡುವ ದೃಷ್ಟಿಕೋನದಲ್ಲಿ 2 ಮುಖ್ಯವಾಗಿ ನಾವು ನೋಡ್ತೀವಿ. ಒಂದು ಔಟ್ಸೈಡ್ ಅಪ್ರೋಚ್ ಬೇರೆ, ಇನ್ಸೈಡ್ ಅಪ್ರೋಚ್ ಬೇರೆ. ಔಟ್ಸೈಡ್ ಅಪ್ರೋಚ್ ಅಂದ್ರೆ ಹೊರಗಿನ ದೃಷ್ಟಿಕೋನ, ಇನ್ಸೈಡ್ ಅಪ್ರೋಚ್ ಅಂದ್ರೆ ಒಳಗಿನ ದೃಷ್ಟಿಕೋನ. ಸೊ ಔಟ್ಸೈಡ್ ಅಪ್ರೋಚ್ ಅಂದ್ರೆ ನಾವು ವಿಜಾಪುರದಿಂದ ಯಾವುದೋ ಒಂದು ಹಳ್ಳಿಗೆ ಹೋಗಿ ಒಂದು 4 ತಾಸು ಇದ್ದು ವೀಕ್ಷಣೆ ಮಾಡಿ ಸಂದರ್ಶನ ಮಾಡಿ ಏನಿದೆ ಅಂತ ತಿಳ್ಕೊಂಡು ಬರೋದು ಔಟ್ಸೈಡ್ ಅಪ್ರೋಚ್. ಇನ್ಸೈಡ್ ಅಪ್ರೋಚ್ ಅಂತಂದ್ರೆ ಆ ಸಮುದಾಯದಲ್ಲಿ ನಾವು ಅಲ್ಲೇ ವಾಸ್ತವ್ಯ ಹೂಡಿ ಸಮುದಾಯದವರ ಜೊತೆಗೆ ಬೆರೆತು ಅವರಲ್ಲಿ ನಾವು ಒಬ್ಬರಾಗಿ ಅವರ ಅನುಭವಗಳನ್ನು ನಾವು ಪಡೆದುಕೊಂಡು ಅದರ ಮೂಲಕ ಸಮುದಾಯವನ್ನು ಅರ್ಥ ಮಾಡಿಕೊಳ್ಳುವಂತ ದೃಷ್ಟಿಕೋನ, ಅದು ಸಹಭಾಗಿತ್ವ ದೃಷ್ಟಿಕೋನ. ಸೊ ಇಲ್ಲಿವರೆಗೆ ಎಷ್ಟು ಅಭಿವೃದ್ಧಿಯ ಕಾರ್ಯಕ್ರಮಗಳು, ಸಮುದಾಯದ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿದೆ ಇತ್ತೀಚೆಗೆ ಬಿಟ್ಟು ಸ್ವಾತಂತ್ರ್ಯ ನಂತರದಿಂದ ಆಲ್ಮೋಸ್ಟ್ ಒಂದು 40-50 ವರ್ಷ ಈ ಔಟ್ಸೈಡ್ ಅಪ್ರೋಚ್ ಅನ್ನ ಬಳಸ್ಕೊಂಡಿರೋದು ಹೆಚ್ಚು. ಸರ್ಕಾರದ ವಿಭಾಗದ ಅಥವಾ ಸರ್ಕಾರೇತರ ಸಂಸ್ಥೆಗಳ ಪ್ರತಿನಿಧಿಗಳು 1-2 ತಾಸು 3 ತಾಸು ಗ್ರಾಮಕ್ಕೆ ಹೋಗೋದು, ವೀಕ್ಷಣೆ ಮಾಡಿ ಚರ್ಚೆ ಮಾಡಿ ತಿಳ್ಕೊಂಡು ಬಂದು ವರದಿಯನ್ನ ಸಿದ್ಧಪಡಿಸೋದು, ಯೋಜನೆಯನ್ನು ಸಿದ್ಧಪಡಿಸೋದು. ಆದರೆ ಆ ಗ್ರಾಮದವರ ದೃಷ್ಟಿಕೋನದಲ್ಲಿ ನಾವು ಒಂದು ಸಮುದಾಯವನ್ನು ಅರ್ಥ ಮಾಡಿಕೊಳ್ಳದಾಗ ನಿಜವಾಗ್ಲೂ ಅಲ್ಲಿನ ಸಮಸ್ಯೆಗಳು ನಮಗೆ ಇದ್ದಕ್ಕಿದ್ದಂತೆ ಕಾಣಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅದು ಸಹಭಾಗಿತ್ವ ದೃಷ್ಟಿಕೋನವನ್ನು ನಾವು ಈ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಬಳಸುವಂಥದ್ದು. ಪಾರ್ಟಿಸಿಪೇಟರಿ ಅಪ್ರೋಚ್, ಸಹಭಾಗಿತ್ವ ದೃಷ್ಟಿಕೋನದು ನಾವು ಈ PRA ಮಾಡೋದ್ರ ಮೂಲಕ ಅದನ್ನ ನಾವು ಪ್ರಾಕ್ಟೀಸ್ ಮಾಡಲಿಕ್ಕೆ ಪ್ರಯತ್ನಿಸುವಂಥದ್ದು. ಸೊ ಸಹಭಾಗಿತ್ವ ದೃಷ್ಟಿಕೋನ ಸುಮ್ಮನೆ ಹಾಗೆ ಬರೋದಿಲ್ಲ. ಸಹಭಾಗಿತ್ವ ದೃಷ್ಟಿಕೋನ ಏನಂತ ಅರ್ಥ ಮಾಡಿಕೊಂಡು ಅದನ್ನು ನಾವು ನಮ್ಮ ಆಚರಣೆಯಲ್ಲಿ ಸಮುದಾಯ ಸಂಘಟನೆ ಅಥವಾ ಶಿಬಿರದ ಸಂದರ್ಭದಲ್ಲಿ ನಾವು ಅದನ್ನ ಆಚರಣೆಯನ್ನ ಮಾಡೋದ್ರ ಮೂಲಕ ಕರಗತ ಮಾಡಿಕೊಳ್ಳುವಂತ ಕೆಲಸ ಮಾಡುವಂಥದ್ದು. 3ನೇದು ಟು ಐಡೆಂಟಿಫೈ ಕಮ್ಯುನಿಟಿ ಪ್ರಾಬ್ಲಮ್ಸ್ ಸೈಂಟಿಫಿಕಲಿ. ಸಮುದಾಯದ ಸಮಸ್ಯೆಗಳನ್ನ ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಳ್ಳಲು ಸಹಭಾಗಿತ್ವ ದೃಷ್ಟಿಕೋನ ಅನ್ನುವಂಥದ್ದು ನಮಗೆ ಮುಖ್ಯವಾಗ್ತದೆ. ಸೊ ನಿಮಗೆ ಯಾವುದೋ ಒಂದು ಪರಿಚಯ ಇಲ್ಲದ ಒಂದು ಹಳ್ಳಿಗೆ ಕಳಿಸಿ ಆ ಹಳ್ಳಿಯಲ್ಲಿ ಏನೇನು ಸಮಸ್ಯೆಗಳದಾವ ಅಂತ ಹೇಳಿ ಪಟ್ಟಿ ಮಾಡ್ಕೊಂಬರ್ರಿ ಅಂತಂದ್ರೆ ನೀವು ಅಲ್ಲಿಗೆ ಹೋಗಿ ನೀವೇ ವೀಕ್ಷಣೆ ಮಾಡಿ ಸಮಸ್ಯೆಗಳನ್ನು ಗುರುತಿಸಬಹುದು. ಅಥವಾ ಪಂಚಾಯಿತಿಗೆ ಭೇಟಿ ನೀಡಿ ಪಂಚಾಯಿತಿ ಸದಸ್ಯರು ಅಥವಾ ಅಧ್ಯಕ್ಷರಿಗೆ ಕೇಳಿ ಪಟ್ಟಿ ಮಾಡಬಹುದು. ಅಥವಾ ನಿಮ್ಗೆ ಯಾರಾದ್ರೂ ಅಲ್ಲಿ ಪರಿಚಯ ಇದೆ ಅಂದ್ರೆ ಪರಿಚಯ ಇದ್ದವ್ರಿಗೆ ಕೇಳಿ ಪಟ್ಟಿ ಮಾಡಬಹುದು. ಆದರೆ ಒಂದು ಸಮುದಾಯದ ಸಮಸ್ಯೆಯನ್ನ ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಳ್ಳಲು ಅದರದೇ ಆದಂತ ಒಂದು ವಿಧಾನ ಇದೆ. ಆ ವಿಧಾನವನ್ನ ಅಳವಡಿಸಿಕೊಂಡಾಗ ಮಾತ್ರ ನಾವು ವೈಜ್ಞಾನಿಕವಾಗಿ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಮತ್ತು ಅದರ ಮೂಲಕ ಸಮಸ್ಯೆಗಳನ್ನ
ಇದ್ದಕ್ಕಿದ್ದಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಉದಾಹರಣೆಗೆ ನಮಗೆ ಈಗ ಜ್ವರ ಬಂದು ಯಾವುದೋ ಒಂದು ಇನ್ಫೆಕ್ಷನ್ ಆಗಿ ಜ್ವರ ಬರ್ತಾ ಇದೆ ಅಂತಂದ್ರೆ ನಮ್ಮ ಬ್ಲಡ್ ಟೆಸ್ಟು ಮಾಡಿದಾಗ ಮಾತ್ರ ಯಾವ ಬ್ಯಾಕ್ಟೀರಿಯಾದಿಂದ ಅಥವಾ ಯಾವುದೋ ವೈರಲ್ ಇನ್ಫೆಕ್ಷನ್ ಇಂದ ನಮಗೆ ಜ್ವರ ಬರ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಅದು ವೈಜ್ಞಾನಿಕವಾಗಿ ಸಮಸ್ಯೆಯನ್ನ, ಜ್ವರಕ್ಕೆ ಕಾರಣವನ್ನ ಕಂಡುಹಿಡಿಯುವಂತ ವಿಧಾನ. ಏನು ಟೆಸ್ಟ್ ಮಾಡದೇನೆ ಅಂದಾಜು ಮೇಲೆ ಹಿಂಗಿರಬಹುದು ಅಂತ ನಾವು ಪ್ರಿಡಿಕ್ಟ್ ಮಾಡಿದರೆ ಅದು ಅವೈಜ್ಞಾನಿಕವಾಗ್ತದೆ. ಹಾಗೇನೆ ಸಮುದಾಯದಲ್ಲಿ ನಾವು ವೈಜ್ಞಾನಿಕವಾಗಿ ಸಮುದಾಯದ ಸಮಸ್ಯೆಗಳನ್ನ ಗುರುತಿಸಬೇಕು ಅಂತಂದ್ರೆ ಅದಕ್ಕೆ ಆದಂತಹ ಮೆಥಡ್ಗಳಿದ್ದಾವೆ, ಪರೀಕ್ಷಾ ವಿಧಾನಗಳಿದ್ದಾವೆ. ಆ ಪರೀಕ್ಷಾ ವಿಧಾನಗಳೆಲ್ಲವೂ ಸಹ ನಮಗೆ ಗ್ರಾಮೀಣ ಸಹಭಾಗಿತ್ವ ಸಮೀಕ್ಷೆಯಲ್ಲಿ ಸಿಗ್ತವೆ. ಟು ಐಡೆಂಟಿಫೈ ಪ್ರಿಯಾರಿಟೀಸ್ ಆಫ್ ದ ಕಮ್ಯುನಿಟಿ. ಈ ಪ್ರಿಯಾರಿಟೀಸ್ ಅಂದ್ರೆ ಆದ್ಯತೆಗಳು. ಆದ್ಯತೆಗಳ ಕುರಿತು ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಆದ್ಯತೆಗಳು ಅಂತಂದ್ರೆ ಜನರಿಗೆ ಏನು ಬೇಕು ಗಳ ಶ್ರೇಣೀಕರಣವನ್ನ ಮಾಡುವಂಥದ್ದು. ಉದಾಹರಣೆಗೆ ಯಾವುದೋ ಒಂದು ಎಕ್ಸ್ ಅನ್ನೋ ಹಳ್ಳಿಗೆ ನಾವು ಹೋಗಿ ಅಲ್ಲಿ ಏನೇನು ಸಮಸ್ಯೆಗಳಿದ್ದಾವ ಅಂತ ವೈಜ್ಞಾನಿಕವಾಗಿ ಪಟ್ಟಿ ಮಾಡಿದಾದ ಮೇಲೆ ಆ ಪಟ್ಟಿ ಮಾಡಿದ ಸಮಸ್ಯೆಗಳಲ್ಲಿ ಯಾವ ಸಮಸ್ಯೆಯನ್ನ ಮೊದಲು ನಿವಾರಿಸಬೇಕು ಎನ್ನುವುದನ್ನ ಅವರಿಂದಲೇ ಅಂದ್ರೆ ಆ ಸಮುದಾಯದ ಜನರಿಂದಲೇ ನಿರ್ಧರಿಸುವಂಥದ್ದು. ಒಂದು ಸಮುದಾಯದಲ್ಲಿ ರಸ್ತೆ ಇಲ್ಲ, ಶೌಚಾಲಯ ಇಲ್ಲ, ಶುದ್ಧ ಕುಡಿಯುವ ನೀರಿಲ್ಲ, ಶಾಲೆ ಇಲ್ಲ, ಆಸ್ಪತ್ರೆ ಇಲ್ಲ, 5 ಸಮಸ್ಯೆಗಳಿದ್ದಾವೆ. ಈ 5 ಸಮಸ್ಯೆಗಳನ್ನ ಈಡೇರಿಸಿದ್ರೆ ಆ ಸಮುದಾಯ ಅಭಿವೃದ್ಧಿ ಆಗಲಿಕ್ಕೆ ಅದು ಸಹಾಯವಾಗ್ತದೆ. ಆದರೆ ಈ 5 ಸಮಸ್ಯೆಗಳಲ್ಲಿ ಎಲ್ಲ ಸಮಸ್ಯೆಗಳನ್ನು ಏಕಕಾಲದಲ್ಲಿ ನಿವಾರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಮಸ್ಯೆಗಳನ್ನು ನಾವು ಒಂದೊಂದಾಗಿನೇ ಬಗೆಹರಿಸಬೇಕು, ಹಂತ ಹಂತವಾಗಿ ಬಗೆಹರಿಸಬೇಕು. ಈ 5 ಸಮಸ್ಯೆಗಳಲ್ಲಿ ಯಾವ ಸಮಸ್ಯೆಯನ್ನ ಮೊದಲು ಪರಿಹರಿಸಿಕೊಳ್ಳಬೇಕು ಅನ್ನೋದನ್ನ ಆ ಸಮುದಾಯದವರೇ ತೀರ್ಮಾನಿಸಬೇಕು. 5 ಸಮಸ್ಯೆಯಲ್ಲಿ ಯಾವ ಸಮಸ್ಯೆ ಹೆಚ್ಚು ಅವರಿಗೆ ಪ್ರಭಾವಿಸಿದೆ? ರಸ್ತೆ ಇಲ್ಲ, ರಸ್ತೆ ಸ್ವಲ್ಪ ಲೇಟ್ ಆದ್ರೂ ನಡೀತದೆ. ಆಮೇಲೆ ಆಸ್ಪತ್ರೆ ಇಲ್ಲ, ಆಸ್ಪತ್ರೆ ಸ್ವಲ್ಪ ಲೇಟ್ ಆದ್ರೂ ನಡೀತದೆ. ಶುದ್ಧ ಕುಡಿಯುವ ನೀರಿಲ್ಲ, ಶುದ್ಧ ಕುಡಿಯುವ ನೀರು ಬಹಳ ಮುಖ್ಯ. ಪ್ರತಿ ದಿನ ಅಷ್ಟೇ ಅಲ್ಲ, ಪ್ರತಿ ಗಂಟೆಗೂ ನೀರು ಬೇಕು. ಸೊ ಹೀಗಾಗಿ ಅವ್ರಿಗೆ ಏನ್ ಬೇಕಂತೇಳಿ ನಾವು ಹೊರಗಿನವರು ನಿರ್ಧರಿಸೋದಲ್ಲ, ಆ ಗ್ರಾಮದವರೇ, ಸಮುದಾಯದವರೇ ನಿರ್ಧರಿಸಬೇಕು ಅವ್ರಿಗೆ ಮೊದಲು ಏನ್ ಬೇಕು ಅಂತ ಹೇಳಿ. ಸೊ ಅದನ್ನ ನಾವು ಫಸ್ಟ್ ಏನ್ ಬೇಕು, ನಂಬರ್ 1 ಕುಡಿಯೋ ನೀರು ಬೇಕು, ಆಮೇಲೆ ನಂಬರ್ 2 ಆಸ್ಪತ್ರೆ ಬೇಕು, ಆಮೇಲೆ ನಂಬರ್ 3 ರಸ್ತೆ ಬೇಕು, ಆಮೇಲೆ ನಂಬರ್ 4 ಶಾಲೆ ಬೇಕು, ಆಮೇಲೆ ನಂಬರ್ 5 ಇನ್ನೊಂದು ಬೇಕು. ಈ ತರ ಸಮಸ್ಯೆಗಳಿಗೆ ಶ್ರೇಣೀಕರಣ ಮಾಡುವಂಥದ್ದು ಅಥವಾ ಆದ್ಯತೆಗಳನ್ನು ನೀಡೋದಕ್ಕೆ ನಾವು ಪ್ರಿಯಾರಿಟೈಸೇಷನ್, ಆದ್ಯತೀಕರಣ ಅಂತ ಹೇಳ್ತೇವೆ. ಸೊ ಈ ಆದ್ಯತೀಕರಣವನ್ನ ಈ ಸಹಭಾಗಿತ್ವ ಸಮುದಾಯ ಕಾರ್ಯದಲ್ಲಿ ಮಾಡಲಾಗ್ತದೆ. and to develop an action plan of development. ಒಂದು ಸಮುದಾಯದಲ್ಲಿ ವಿವಿಧ ಸಮಸ್ಯೆಗಳನ್ನ ಪಟ್ಟಿ ಮಾಡಿ ಆ ಸಮಸ್ಯೆಗಳ ಆದ್ಯತೀಕರಣ ಮಾಡಿದ ಮೇಲೆ ಯಾವ ಸಮಸ್ಯೆಯನ್ನ ಎಷ್ಟು ಸಮಯದಲ್ಲಿ ನಿವಾರಿಸಬೇಕು. ಉದಾಹರಣೆಗೆ ಆಗಲೇ ನಾನು ಹೇಳಿದೆ 5 ಸಮಸ್ಯೆಗಳಲ್ಲಿ ಮೊದಲು ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸಬೇಕು. ಸೊ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸಲಿಕ್ಕೆ ಎಷ್ಟು ಸಮಯ ಬೇಕಾಗಬಹುದು, ಅದಕ್ಕೆ ಎಲ್ಲಿಂದ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಬಹುದು. ಸೊ ಆ ಸಮಸ್ಯೆ ನಿವಾರಿಸಲು ಜವಾಬ್ದಾರಿ ಯಾರದ್ದು, ಯಾರು ಆ ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಓಡಾಡಬೇಕು, ಪ್ರಯತ್ನಿಸಬೇಕು, ಎಷ್ಟು ಸಮಯದಲ್ಲಿ ಅದು ಸಾಲ್ವ್ ಆಗಬೇಕು. ಒಂದ್ ವೇಳೆ ಅಂದುಕೊಂಡಂತ ಸಮಯದಲ್ಲಿ ಅದು ನಿವಾರಣೆ ಆಗದಿದ್ದರೆ ಅದನ್ನ ನೆನಪಿಸುವ ಕೆಲಸ ಯಾರದ್ದು ಅನ್ನುವ ಹಾಗೆ ಒಂದು ಯೋಜನೆಯನ್ನ
ಆಕ್ಷನ್ ಪ್ಲಾನ್ ಆಫ್ ಡೆವಲಪ್ಮೆಂಟ್, ಒಂದು ಸಮುದಾಯದ ಅಭಿವೃದ್ಧಿಯ ಕ್ರಿಯಾ ಯೋಜನೆ. ಯಾವ ಸಮಸ್ಯೆ ಯಾರು ನಿವಾರಿಸಬೇಕು, ಎಷ್ಟು ಸಮಯದಲ್ಲಿ ನಿವಾರಿಸಬೇಕು, ಮತ್ತು ಆ ಸಮಸ್ಯೆ ನಿವಾರಿಸಲಿಕ್ಕೆ ಎಲ್ಲಿಂದ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಬೇಕು. ಒಂದು ವೇಳೆ ಆ ಸಮಸ್ಯೆ ಅಂದುಕೊಂಡ ಸಮಯದಲ್ಲಿ ಯಾಗದಿದ್ದಲ್ಲಿ ಅದನ್ನ ಮೇಲ್ವಿಚಾರಣೆ ಮಾಡುವವರು ಯಾರು ಅನ್ನುವುದನ್ನೆಲ್ಲವನ್ನೂ ಸಹ ನಾವು ಆಕ್ಷನ್ ಪ್ಲಾನ್ ಆಫ್ ಡೆವಲಪ್ಮೆಂಟ್ ಅಲ್ಲಿ ಒಂದು ಸಮುದಾಯದಲ್ಲಿ ನೋಡ್ತೇವೆ. ಸೊ ನಾವು ಸಮುದಾಯ ಸಂಘಟನೆಯನ್ನ ನಮ್ಮ ಸಮಾಜ ಕಾರ್ಯ ಶಿಬಿರವನ್ನ ಮಾಡುವಾಗ ಈ ಎಲ್ಲಾ ತರದ ಸಹಭಾಗಿತ್ವದ ಒಂದು ದೃಷ್ಟಿಕೋನ ಮತ್ತು ಸಹಭಾಗಿತ್ವ ಮಾರ್ಗೋಪಾಯದ ತಂತ್ರಗಳನ್ನ ಕಲೀಲಿಕ್ಕೆ ನಾವು ಪ್ರಯತ್ನಿಸ್ತೇವೆ. ಸಹಭಾಗಿತ್ವ ದೃಷ್ಟಿಕೋನದ ಇನ್ನೊಂದು ಮುಖ್ಯ ಅಂಶ ಏನಂದ್ರೆ ಟು ಕಲೆಕ್ಟ್ ಡೇಟಾ ಫ್ರಾಮ್ ಮೋರ್ ಸೋರ್ಸಸ್ ಬೈ ಮೋರ್ ದೆನ್ ಒನ್ ಮೆಥಡ್. ಸಹಭಾಗಿತ್ವ ದೃಷ್ಟಿಕೋನದ ಇನ್ನೊಂದು ಬಹಳ ಪ್ರಮುಖವಾದಂತ ಅಂಶ ಅಥವಾ ಮುಖ್ಯ ಅಂಶ ಅಥವಾ ಇಂಪಾರ್ಟೆನ್ಸ್, ಮಹತ್ವ ಏನು ಅಂದ್ರೆ, ನಾವು ಸಂಗ್ರಹಿಸಿದ ದತ್ತಾಂಶಗಳು ನಿಜವಾಗಿದೆಯೋ ಇಲ್ಲವೋ ಎಂದು ಅದನ್ನ ಓರೆ ಹಚ್ಚಿ ನೋಡಲು, ಪರೀಕ್ಷೆಗೊಳಪಡಿಸಲು ನಮಗೆ ಇಲ್ಲಿ ಅವಕಾಶ ಇರ್ತದೆ. ಉದಾಹರಣೆಗೆ, ನಾವು ಸಹಭಾಗಿತ್ವ ದೃಷ್ಟಿಕೋನ ಇಲ್ದೇನೆ ಔಟ್ಸೈಡ್ ಅಪ್ರೋಚ್ ಏನಿದೆಯಲ್ಲ, ಹೊರ ದೃಷ್ಟಿಕೋನದ ಮೂಲಕ ಒಂದು ಸಮುದಾಯಕ್ಕೆ ಏನು ಬೇಕು ಅಂತ ಹೇಳಿ ಒಂದು 2 ಗಂಟೆ ಯಾವುದೋ ಒಂದು ಸಮುದಾಯಕ್ಕೆ ಹೋಗಿ ಕೇಳಿ ಬರುವುದಕ್ಕೂ ಮತ್ತು ಆ ಕೇಳಿದಾಗ ನಮಗೆ ಸಿಕ್ಕಂತ ದತ್ತಾಂಶ ನಿಜ ಇದೆಯೋ ಇಲ್ವೋ ಅನ್ನೋದನ್ನ ನಾವು ಈ ಸಹಭಾಗಿತ್ವ ದೃಷ್ಟಿಕೋನದಲ್ಲಿ ಪರೀಕ್ಷೆ ಮಾಡಲಿಕ್ಕೆ ಅವಕಾಶ ಇದೆ. ಎಷ್ಟೋ ಸಲ ನಾವು ಕುಟುಂಬಗಳಿಗೆ ಹೋದಾಗ ನಿಮ್ಮ ಕುಟುಂಬದ ಆರ್ಥಿಕ ಸ್ಥಿತಿ ಅಥವಾ ಕುಟುಂಬದ ವಾರ್ಷಿಕ ಆದಾಯ ಎಷ್ಟು ಅಂತ ಕೇಳಿದರೆ 100ಕ್ಕೆ 95% ಕುಟುಂಬದವರು ನಮಗೆ ನಿಜವನ್ನ ಹೇಳೋದಿಲ್ಲ. ಅವರ ವಾರ್ಷಿಕ ಆದಾಯ 1 ಲಕ್ಷ ಇದ್ರೆ ನಮ್ಗೆ ಅವ್ರು ಹೇಳೋದು 20,000 ಅಂತ ಹೇಳ್ತಾರೆ. 5,000 ಇದ್ದವರು 5,000 ಅಂತ ಹೇಳ್ತಾರೆ. ಸತ್ಯಾಂಶನ ಹೇಳೋದಿಲ್ಲ. ಯಾಕೆ ಅಂತಂದ್ರೆ ಅವರಿಗೊಂದು ಏನೋ ಇದೆ, ಸರ್ಕಾರದಿಂದ ಯಾರೋ ಬಂದಿದ್ದಾರೆ ಅಥವಾ ಯಾವುದೋ ಸಂಸ್ಥೆಯಿಂದ ಬಂದಿದ್ದಾರೆ, ನಾವು ಕರೆಕ್ಟ್ ಆಗಿ ಹೇಳಿದ್ರೆ ನಮ್ಗೆ ಏನಾದ್ರು ಸಿಗುವಂತ ಲಾಭ ಸಿಗ್ಲಿಕ್ಕಿಲ್ಲೇನು ಅನ್ನೋಂಥದ್ದು. ಆದರೆ ಸಹಭಾಗಿತ್ವ ದೃಷ್ಟಿಕೋನದಲ್ಲಿ ಈ ತರ ನಮಗೆ ಸುಳ್ಳು ದತ್ತಾಂಶ ಸಿಕ್ಕರೆ ಅದು ಸರಿ ಇದೆಯೋ ಇಲ್ಲೋ ಅಂತ ಹೇಳಿ ಪರೀಕ್ಷೆ ಮಾಡಲಿಕ್ಕೆ ಅಲ್ಲಿ ಅವಕಾಶ ಇರ್ತದೆ. ಯಾಕಂದ್ರೆ ನಾವು ಅಲ್ಲೇ ವಾಸ್ತವ್ಯ ಹೂಡೋದ್ರಿಂದ ಮತ್ತು ಬೇರೆ ಬೇರೆ ತಂತ್ರಗಳನ್ನ ಬಳಸುವುದರಿಂದ ಒಮ್ಮೆ ಸಂಗ್ರಹಿಸಿದ ಸತ್ಯಾಂಶವನ್ನ ಇನ್ನೊಂದು ಸಂದರ್ಭದಲ್ಲಿ ಇನ್ನೊಬ್ಬರಿಂದ ಅದು ಸರಿ ಇದೆಯೇ ಇಲ್ಲೋ ಅನ್ನೋದನ್ನ ಪರೀಕ್ಷೆ ಮಾಡಲಿಕ್ಕೆ ಅವಕಾಶ ಇರ್ತದೆ. ಅದು ಒಂದು ಬಹಳ ದೊಡ್ಡ ಶಕ್ತಿ ಸಹಭಾಗಿತ್ವ ದೃಷ್ಟಿಕೋನದ ಒಂದು ಸಾಮುದಾಯಿಕ ಕಾರ್ಯದಲ್ಲಿ. Seventh point is also extension of the same. ಸಹಭಾಗಿತ್ವ ದೃಷ್ಟಿಕೋನದಲ್ಲಿ ಒಂದು ಮೂಲದಿಂದ ಮಾತ್ರ ದತ್ತಾಂಶನ ಸಂಗ್ರಹಿಸಿದರೆ ಹಲವಾರು ಮೂಲಗಳಿಂದ ದತ್ತಾಂಶವನ್ನು ಸಂಗ್ರಹಿಸ್ತೇವೆ. ನಾವು ಈ ಸಹಭಾಗಿತ್ವ ದೃಷ್ಟಿಕೋನದ ಸಮುದಾಯ ಕಾರ್ಯದಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ ದತ್ತಾಂಶವನ್ನು ಸಂಗ್ರಹಿಸ್ತೇವೆ. ಗ್ರಾಮ ಪಂಚಾಯತಿಗೆ ಹೋಗಿ ದತ್ತಾಂಶ ಸಂಗ್ರಹಿಸ್ತೇವೆ, ಶಾಲೆಗೆ ಹೋಗಿ ದತ್ತಾಂಶ ಸಂಗ್ರಹಿಸ್ತೇವೆ, ಆಸ್ಪತ್ರೆಗೆ ಹೋಗಿ ದತ್ತಾಂಶ ಸಂಗ್ರಹಿಸ್ತೇವೆ, ಸ್ವಸಹಾಯ ಸಂಘಗಳಿಗೆ ಮತ್ತು ಯುವಕರ ಗುಂಪುಗಳಿಗೆ, ರೈತರ ಗುಂಪುಗಳಿಗೆ ಹೋಗಿ ದತ್ತಾಂಶ ಸಂಗ್ರಹಿಸ್ತೇವೆ, ಸಂದರ್ಶನವನ್ನ ಮಾಡ್ತೇವೆ, ಗುಂಪು ಚರ್ಚೆ ಮಾಡ್ತೇವೆ, ಗ್ರಾಮ ಸಭೆಗಳನ್ನ ಮಾಡ್ತೇವೆ. ಹೀಗೆ ಹಲವಾರು ವಿಧಾನಗಳ ಮೂಲಕ ದತ್ತಾಂಶ ಸಂಗ್ರಹಿಸಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಈಗಾಗಲೇ ನಾವು ಚರ್ಚೆ ಮಾಡಿದಂಗೆ ನಾವು ಸಂಗ್ರಹಿಸಿದ ಪ್ರತಿಯೊಂದು ದತ್ತಾಂಶ ಅಥವಾ ಮಾಹಿತಿ ಸರಿ ಇದೆಯೋ ಇಲ್ವೋ. ನಾವು ಆಸ್ಪತ್ರೆಗೆ ಹೋದಾಗ ಆಸ್ಪತ್ರೆಯಲ್ಲೂ ಡಾಕ್ಟರ್ ಹೇಳ್ತಾರೆ, ನಾವು ದಿನಾಲೂ ಆಸ್ಪತ್ರೆ ನಾವು ಓಪನ್ ಮಾಡ್ತೇವೆ, ಎಲ್ಲಾ ಪೇಷಂಟ್ಗಳಿಗೆ ಚೆನ್ನಾಗಿ ನೋಡ್ಕೋತೇವೆ, ಎಲ್ಲರಿಗೂ ಔಷಧಿ ಕೊಡ್ತೇವೆ ಅಂತ ಅವ್ರು ಹೇಳ್ಬೋದು. ಯಾಕಂದ್ರೆ ಯಾರಿಗೂ ನಿಮ್ ಕೆಲಸ ನೀವು ಮಾಡಕತ್ತೀರಿ ಅಂತಂದ್ರೆ ನಾವು ಕೆಲಸ ಮಾಡ್ತೀವಿ ಅಂತಾನೆ ಹೇಳ್ತಾರೆ, ಯಾರು ನಿಜವಾಗಿ ಹೇಳೋದಿಲ್ಲ. ಆದರೆ ಅದೇ ನೀವು ಸಮುದಾಯದಲ್ಲಿ ಹೋದಾಗ, ಮನೆಗೆ ಹೋದಾಗ, ನಿಮಗೆ ಆರೋಗ್ಯದ ಸಮಸ್ಯೆ ಇದ್ದಾಗ ನೀವು ಎಲ್ಲಿ ಚಿಕಿತ್ಸೆಗೆ ಹೋಗ್ತೀರಿ ಅಂತ ಕೇಳಿದಾಗ
ನಾವು ಪ್ರೈವೇಟ್ ಹಾಸ್ಪಿಟಲ್ ಹೋಗ್ತೇವೆ, ಯಾಕಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ತಿಂಗಳಲ್ಲಿ ಒಂದು ವಾರನೂ ಓಪನ್ ಆಗಿರೋದಿಲ್ಲ, ಅಥವಾ ಆಸ್ಪತ್ರೆಗೆ ಹೋದ್ರೆ ಅವ್ರು ಔಷಧಿ ಕೊಡೋದಿಲ್ಲ, ಅಥವಾ ಡಾಕ್ಟ್ರೇ ಇರೋದಿಲ್ಲ ಅನ್ನೋ ಸತ್ಯಾಂಶ ಮನೆಗೆ ಹೋದಾಗ ಸಿಗುತ್ತೆ. ಸೊ ಇದು ಸಹಭಾಗಿತ್ವ ದೃಷ್ಟಿಕೋನದ ಮೂಲಕ ಸಮುದಾಯದಲ್ಲಿ ಕಾರ್ಯ ಮಾಡುವುದ ಇನ್ನೊಂದು ಬಹಳ ಪ್ರಮುಖವಾದಂತ ಅಂಶ. ಸೊ ನೆಕ್ಸ್ಟ್, ಎಟಿಟ್ಯೂಡ್ಸ್ ಅಂಡ್ ಸ್ಕಿಲ್ಸ್ ಇನ್ ಪಾರ್ಟಿಸಿಪೇಟರಿ ಕಮ್ಯುನಿಟಿ ವರ್ಕ್. ಸಮುದಾಯ ಸಂಘಟದಲ್ಲಿ ಕೆಲಸ ಮಾಡಬೇಕಾದ್ರೆ ಸಂಘಟಕನ ಗುಣ ಲಕ್ಷಣಗಳು ಹಾಗೂ ಪ್ರವೃತ್ತಿ, ಸಮುದಾಯ ಸಂಘಟಕನ ಪ್ರವೃತ್ತಿ ಹೇಗಿರಬೇಕು ಮತ್ತು ಕೌಶಲ್ಯಗಳೇನಿರಬೇಕು, ಅಟಿಟ್ಯೂಡ್ಸ್ ಅಂಡ್ ಸ್ಕಿಲ್ಸ್ ಆಫ್ ಪಾರ್ಟಿಸಿಪೇಟರಿ ವರ್ಕ್. ಸೊ ಸಮುದಾಯ ಸಹಭಾಗಿತ್ವ ಸಮುದಾಯ ಕಾರ್ಯ ಮಾಡಬೇಕಾದ್ರೆ, ಪಾರ್ಟಿಸಿಪೇಟರಿ ಕಮ್ಯುನಿಟಿ ವರ್ಕ್ ಮಾಡಬೇಕಾದ್ರೆ ಏನೆಲ್ಲ ಪ್ರವೃತ್ತಿ ಇರಬೇಕು ಸಮುದಾಯ ಸಂಘಟಕನಲ್ಲಿ? ಒಂದು ಆಪ್ಟಿಮಿಸಮ್ ಇರಬೇಕು. ಆಪ್ಟಿಮಿಸಮ್ ಅಂದ್ರೆ ಸಕಾರಾತ್ಮಕ ಧೋರಣೆ, ಪಾಸಿಟಿವಿಟಿ ಇರಬೇಕು. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ನಮ್ಗೆ 4 ಅಪ್ರಿಸಿಯೇಷನ್ ಬರ್ತಾವ, 4 ಚೆನ್ನಾಗಾಗಿಲ್ಲ ಅಥವಾ ಹಿಂಗ ಆಗ್ಬೇಕಾಗಿತ್ತು, ಹಂಗಾಗ್ಬೇಕು ಅನ್ನೋಂಥ ಕಮೆಂಟ್ಸ್ಗಳು, ಟೀಕೆಗಳು ಕೂಡ ನಮಗೆ ಬರ್ತವೆ. ಸೊ ಸಮುದಾಯದಲ್ಲಿ ಕೆಲಸ ಮಾಡಬೇಕಾದ್ರೆ ಸಮುದಾಯ ಅನ್ನೋಂಥದ್ದು ಒಂದು ಹಲವಾರು ಗುಂಪುಗಳನ್ನು ಹೊಂದಿರುವ, ವಿವಿಧ ವ್ಯಕ್ತಿಗಳನ್ನು ಹೊಂದಿರುವ, ಸಮೂಹಗಳನ್ನು ಹೊಂದಿರುವಂತಹ ಒಂದು ಸಮುದಾಯ ಆಗಿರೋದ್ರಿಂದ ನಮಗೆ ಟೀಕೆ ಟಿಪ್ಪಣಿಗಳು ಬರೋದು ಸಹಜ. ಹಾಗಾಗಿ ಅವುಗಳನ್ನು ಗಮನಿಸದೆ ನಾವು ಒಂದು ಸಕಾರಾತ್ಮಕ ಧೋರಣೆಯನ್ನು ಹೊಂದಿರಬೇಕು. ನಾವು ಮಾಡುವ ಪ್ರಯತ್ನದಿಂದ ಏನಾದರೂ ಫಲ ಸಿಗ್ತದೆ, ಏನಾದರೂ ಬದಲಾವಣೆ ಆಗೇ ಆಗುತ್ತೆ, ಯಾರಿಗಾದ್ರೂ ಕೆಲವರಿಗಾದ್ರೂ ಒಳ್ಳೆಯದನ್ನ ಆಗುತ್ತೆ ಅನ್ನೋ ಒಂದು ದೃಷ್ಟಿಕೋನವನ್ನ ಸಮುದಾಯ ಸಂಘಟಕನಾದವನು ಇಟ್ಕೊಳ್ಬೇಕು. ಅದಕ್ಕೆ ಸಕಾರಾತ್ಮಕ ಧೋರಣೆಯನ್ನ, ಸಕಾರಾತ್ಮಕ ಮತ್ತು ಆಶಾವಾದಿ ಧೋರಣೆಯನ್ನ ಹೊಂದಿರಬೇಕು. ಅಂಡ್ ಬಿಲೀವ್ ಇನ್ ಚೇಂಜ್, ಬದಲಾವಣೆಯಲ್ಲಿ ನಂಬಿಕೆಯನ್ನ ಇಟ್ಟುಕೊಳ್ಳುವಂಥದ್ದು. ಸೊ ಸಮುದಾಯದಲ್ಲಿ ಕೆಲಸ ಮಾಡಬೇಕಾದಾಗ ಸಮುದಾಯದಲ್ಲಿ ಹಲವಾರು ಸಮಸ್ಯೆಗಳಿರಬಹುದು, ಆದರೆ ನಾವು ಸರಿಯಾಗಿ ಪ್ರಯತ್ನವನ್ನ ಮಾಡಿದರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ, ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ಸಂಘಟಿತಗೊಂಡು ಪ್ರಯತ್ನ ಮಾಡಿದರೆ ಇವತ್ತಿರುವ ಸಮಸ್ಯೆಗಳು ನಾಳೆ ಇರ್ಲಿಕ್ಕಿಲ್ಲ, ನಾಳೆ ಇರುವ ಸಮಸ್ಯೆಗಳು ನಾಡಿದ್ದು ಇರ್ಲಿಕ್ಕಿಲ್ಲ. ಯಾಕಂದ್ರೆ ಬದಲಾವಣೆ ಅನ್ನುವಂಥದ್ದು ಯಾವಾಗಲೂ ಸಾರ್ವತ್ರಿಕವಾದದ್ದು ಮತ್ತು ನೈಸರ್ಗಿಕವಾದದ್ದು ಮತ್ತು ಅನಿವಾರ್ಯವಾದದ್ದು. ಸೊ ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ಒಳ್ಳೆಯ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ ಅನ್ನೋದರ ಮೇಲೆ ನಾವು ನಂಬಿಕೆಯನ್ನ ಇಟ್ಕೊಳ್ಬೇಕು ಮತ್ತು ಆ ಪ್ರವೃತ್ತಿಯನ್ನ ಮೈಗೂಡಿಸಿಕೊಳ್ಳಬೇಕು. ಎ ಸೆನ್ಸ್ ಆಫ್ ಹ್ಯೂಮರ್. ಸೆನ್ಸ್ ಆಫ್ ಹ್ಯೂಮರ್ ಅಂತಂದ್ರೆ ನಾವು ಮಾಡುವ ಕಾರ್ಯವೈಖರಿಯಲ್ಲಿ ಬಹಳ ಗಂಭೀರತೆ ಯಾವಾಗ್ಲೂ ಇದ್ರೂ ಆಗೋದಿಲ್ಲ. ಒಂದ್ ಸ್ವಲ್ಪ ನಗಿಸ್ತಾ ಇರಬೇಕು, ನಗ್ತಾ ಇರಬೇಕು, ಲವಲವಿಕೆಯನ್ನ ಹೊಂದಿರಬೇಕು. ಸೆನ್ಸ್ ಆಫ್ ಹ್ಯೂಮರ್ ಅಂದ್ರೆ ಒಂಥರದ ಲವಲವಿಕೆ, ತುಂಬಾ ಗಾಂಭೀರ್ಯತೆ ಅಥವಾ ದುಃಖ ಭರಿತ ತಲೆ ಮೇಲೆ ಕೈ ಇಟ್ಕೊಂಡು ಕುಂದ್ರೋದಲ್ಲ, ಏನಾಗಿದ್ದಾಗತ್ತ ನೋಡೋಣ ಅನ್ನೋ ಒಂದು ದೃಷ್ಟಿಕೋನ ಅಥವಾ ಪ್ರವೃತ್ತಿ ಅನ್ನುವಂಥದ್ದನ್ನ ಹೊಂದಿರಬೇಕು. ಸೆನ್ಸ್ ಆಫ್ ಹ್ಯೂಮರ್ ಇದ್ದಾಗ ಎಷ್ಟೋ ಸಲ ದೊಡ್ಡ ಸಮಸ್ಯೆಗಳು ನಮಗೆ ಸಣ್ಣ ಸಮಸ್ಯೆಗಳಾಗಿ ಕಾಣಿಸ್ತವೆ. ಸೆನ್ಸ್ ಆಫ್ ಹ್ಯೂಮರ್ ಇಲ್ಲ ಅಂತಂದ್ರೆ ಅತಿ ಸಣ್ಣ 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 ಸಮಸ್ಯೆಗಳು ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ನಮಗೆ ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ಸೊ ನಾವು ಸಮುದಾಯದಲ್ಲಿ ಕೆಲಸ ಮಾಡಬೇಕಾದಾಗ ಎದುರಾಗುವ ಸಮಸ್ಯೆಗಳನ್ನು ನಾವು ಅದನ್ನು ಪಾಸಿಟಿವ್ ಆಗಿ ಸ್ವೀಕಾರ ಮಾಡುವಂಥದ್ದು ಮುಖ್ಯವಾಗಿರ್ತದೆ. ಕ್ರಿಯೇಟಿವಿಟಿ. ಸೊ ಸಮುದಾಯ ಸಂಘಟಕನು ಹೊಂದಿರಬೇಕಾದ ಇನ್ನೊಂದು ಪ್ರವೃತ್ತಿ ಏನಂದ್ರೆ ಸೃಜನಾತ್ಮಕತೆಯನ್ನ ಹೊಂದಿರಬೇಕು. ಯಾವಾಗಲೂ ಚಿಂತನಾಶೀಲನಾಗಿರಬೇಕು ಮತ್ತು ವಿಭಿನ್ನವಾಗಿ ಯೋಚಿಸಬೇಕು ಮತ್ತು ಇದ್ದಿದ್ರಲ್ಲಿ ಹೊಸದೇನನ್ನಾದರೂ ಮಾಡುವಂತಹ ಒಂದು ಮನೋ ಪ್ರವೃತ್ತಿಯನ್ನ, ಆಲೋಚನೆಯನ್ನ ಹೊಂದಿರಬೇಕು. ಸೊ ಏನು ಇಲ್ಲ ಅಂತ ಯೋಚನೆ ಮಾಡೋದಕ್ಕಿಂತಲೂ ಏನ್ ಇದೆ ಮತ್ತು ಅದರಿಂದ ಏನನ್ನ ಸಾಧ್ಯ ಇದೆ ಅನ್ನೋದನ್ನ ಯೋಚನೆ ಮಾಡೋದಕ್ಕೆ ನಾವು ಸೃಜನಾತ್ಮಕತೆ ಅಥವಾ ಕ್ರಿಯೇಟಿವಿಟಿ ಅಂತ ಹೇಳ್ತೇವೆ.
ಸೊ ಏನಿದೆ ಅದನ್ನ ಬಳಸಿಕೊಂಡು ಏನನ್ನಾದರೂ ಹೊಸದಾಗಿ ಮಾಡಲಿಕ್ಕೆ ಸಾಧ್ಯ ಇದೆನಾ ಅಂಥೇಳಿ ಮಾಡುವ ಪ್ರಯತ್ನ ಅಥವಾ ಆ ಪ್ರಯತ್ನ ಮಾಡುವ ಮನೋ ಪ್ರವೃತ್ತಿಗೆ ನಾವು ಪ್ರವೃತ್ತಿ ಕ್ರಿಯೇಟಿವಿಟಿ ಅಂತ ಹೇಳ್ತೇವೆ. ಸೊ ಸಮುದಾಯ ಸಂಘಟಕನಾದವನು ಸಹಭಾಗಿತ್ವ ಒಂದು ದೃಷ್ಟಿಕೋನದಲ್ಲಿ ಮಾಡಬೇಕಾದಾಗ, ಸಮುದಾಯದಲ್ಲಿ ಕೆಲಸ ಮಾಡಬೇಕಾದಾಗ ಈ ಪ್ರವೃತ್ತಿಯನ್ನ ಮೈಗೂಡಿಸ್ಕೋಬೇಕಾಗ್ತದೆ. ಇನ್ನೊಂದು ಫ್ಲೆಕ್ಸಿಬಿಲಿಟಿ. ಫ್ಲೆಕ್ಸಿಬಿಲಿಟಿ ಅನ್ನುವಂಥದ್ದು ಇನ್ನೊಂದು ಪ್ರವೃತ್ತಿ. ಫ್ಲೆಕ್ಸಿಬಿಲಿಟಿ ಅಂತಂದ್ರೆ ಸಡಿಲವಾದಂಥ ಅಥವಾ ಸರಳವಾದಂಥ ಕಾರ್ಯ ಮಾಡುವಂಥ ಒಂದು ವೈಖರಿ. ಸೊ ಸಮುದಾಯದಲ್ಲಿ ಕೆಲಸ ಮಾಡಬೇಕಾದ್ರೆ ನಾವು ಸ್ಟ್ರಿಕ್ಟ್ ಆಗಿ 10 ಗಂಟೆಗೆ ಮೀಟಿಂಗ್ ಶುರು ಮಾಡ್ತೀವಿ ಅಂದರೆ ಆಗಲ್ಲ. ಯಾಕಂದ್ರೆ ಸಮುದಾಯದಲ್ಲಿ ಜನರು ಬೇರೆ 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 ಕೆಲಸ ಮಾಡ್ತಾ ಇರ್ತಾರೆ, ಅವರಿಗೆ ಬೇರೆ ಬೇರೆ ಸಮಸ್ಯೆಗಳಿರ್ತವೆ. ಅವುಗಳನ್ನು ನಿಭಾಯಿಸಿಕೊಂಡು ಅವರು ಆ ಕಾರ್ಯಕ್ರಮಗಳಿಗೆ ಬರಬೇಕಾಗಿರ್ತದೆ. ಸೊ ಲೇಟಾಗಿ ಬಂದವರನ್ನ ನಾವು ಮೀಟಿಂಗಲ್ಲಿ ಸೇರಿಸ್ಕೊಳ್ಳಲ್ಲ, ನೀವು ವಾಪಸ್ ಹೋಗ್ರಿ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಒಂದು ಅಂದುಕೊಂಡ ಹಾಗೆ ಕಾರ್ಯಕ್ರಮಗಳು ನಡಿಲಿಕ್ಕಿಲ್ಲ, ವಿಳಂಬವಾಗಬಹುದು. ಮತ್ತು ಅಂದುಕೊಂಡವರೆಲ್ಲರೂ ಬರಲಿಕ್ಕಿಲ್ಲ, ಅಂದುಕೊಂಡವರೆಲ್ಲರೂ ಸಮಯಕ್ಕೆ ಸರಿಯಾಗಿ ಬರಲಿಕ್ಕಿಲ್ಲ, ಅಂದುಕೊಂಡವರೆಲ್ಲರಿಂದನೂ ಸಹಕಾರ ಸಿಗ್ಲಿಕ್ಕಿಲ್ಲ. ಸೊ ಹೀಗಾಗಿ ಸಮುದಾಯ ಸಂಘಟಕನು ಫ್ಲೆಕ್ಸಿಬಿಲಿಟಿಯನ್ನ ಹೊಂದಿರಬೇಕು. ಯಾರಾದರೂ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಅನ್ನುವಂಥದ್ದು, ತಡವಾಗಿ ಬಂದ್ರೆ ಪರವಾಗಿಲ್ಲ ಅಂತದ್ದು, ಒಳ್ಳೆ ಸಹಭಾಗಿತ್ವ ಸಿಕ್ಕಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಅನ್ನೋ ಒಂದು ಪ್ರವೃತ್ತಿಯನ್ನ ಇಟ್ಕೋಬೇಕು. ಯಾಕಂತಂದ್ರೆ ನಾವು ಫಸ್ಟ್ ಆಟಿಟ್ಯೂಡೇ ಇದೆ ನಮ್ದೇನು, ಬದಲಾವಣೆ ಆಗ್ತದೆ, ಒಳ್ಳೆಯ ಬದಲಾವಣೆ ಆಗ್ತದೆ, ಆಶಾವಾದಿಯಾಗಿರೋಣ ಅನ್ನುವಂಥದ್ದು. ಸೊ ಹೀಗಾಗಿ ನಮ್ಮ ಕಾರ್ಯವೈಖರಿಯಲ್ಲಿ ಫ್ಲೆಕ್ಸಿಬಲ್ ಆಗಿರುವಂಥದ್ದು, ಸಮುದಾಯದಲ್ಲಿ ಗೆರೆ ಎಳೆದು ಇದು ಹಿಂಗೆ ಆಗ್ಬೇಕು ಅನ್ನೋ ದೃಷ್ಟಿಕೋನ ಅಥವಾ ಪ್ರವೃತ್ತಿಯನ್ನ ಇಟ್ಕೊಳ್ಳಕೂಡದು. ಇನ್ನೊಂದು ಬಹಳ ಪ್ರಮುಖವಾದಂಥ ಪ್ರವೃತ್ತಿ ಟೆನಾಸಿಟಿ ಆರ್ ಪೇಷನ್ಸ್, ತಾಳ್ಮೆ ಅನ್ನುವಂಥದ್ದು. ತಾಳ್ಮೆ ಅನ್ನುವಂಥದ್ದು ಎಲ್ಲರಿಗೂ ಬೇಕು, ಎಲ್ಲ ಸಂದರ್ಭದಲ್ಲೂ ಸಮಾಜ ಕಾರ್ಯಕರ್ತರಿಗೆ ಬೇಕು. ಆದರೆ ವಿಶೇಷವಾಗಿ ಸಮುದಾಯದಲ್ಲಿ ಕೆಲಸ ಮಾಡೋರಿಗೆ ಬಹಳ ಹೆಚ್ಚು ತಾಳ್ಮೆ ಬೇಕು. ಯಾವುದೇ ಒಂದು ಕೌನ್ಸಿಲಿಂಗ್ ಸೆಂಟ್ರಲ್ಲಿ ಕೌನ್ಸಿಲರ್ ಆಗಿ ಒಬ್ಬ ಅರ್ಥಿಯೊಂದಿಗೆ ಅಥವಾ ಒಂದು ದಿನದಲ್ಲಿ ಬಹಳ 15-20 ಅರ್ಥಿಗಳಿಗೆ ಮಾತಾಡಿಸೋದು ಬಹಳ ಭಿನ್ನವಾಗಿರುವಂಥದ್ದು. ಒಂದು ಸಮುದಾಯದಲ್ಲಿ ಹಲವಾರು ತರದ ಜನಗಳ, ಹಲವಾರು ತರದ ವಿಚಾರಧಾರೆ ಹೊಂದಿರುವಂತ ಚಿತ್ರ ವಿಚಿತ್ರ ಜನಗಳ ಜೊತೆಗೆ ನಿಭಾಯಿಸಬೇಕು ಅಂತಂದ್ರೆ, ಅವ್ರು ಹೇಳಿದ್ದನ್ನ ಕೇಳಿಸ್ಕೋಬೇಕು ಅಥವಾ ಅವರಿಗೆ ನಾವು ಕನ್ವಿನ್ಸ್ ಮಾಡಬೇಕು ಅಂದ್ರೆ ನಮ್ಮಲ್ಲಿ ಬಹಳಷ್ಟು ತಾಳ್ಮೆ ಅನ್ನೋ ನಾವು ಅಭಿವೃದ್ಧಿಪಡಿಸ್ಕೊಳ್ಬೇಕು. ತಾಳ್ಮೆ ಇದ್ದಾಗ ಮಾತ್ರ ನಾವು ಯಶಸ್ಸನ್ನ, ಯಾವುದೇ ಕೆಲಸದಲ್ಲಿ ಯಶಸ್ಸನ್ನ ಮಾಡಲಿಕ್ಕೆ ಸಾಧ್ಯ. ತಾಳ್ಮೆ ಇಲ್ಲ ಅಂತಂದ್ರೆ ನಾವು ಫೇಲ್ಯೂರ್ ಆಗ್ತೇವೆ, ಅನುತ್ತೀರ್ಣರಾಗ್ತೇವೆ, ನಾವು ಮಾಡುವ ಕೆಲಸ ಅರ್ಧದಲ್ಲೇ ನಿಂತು ಹೋಗ್ತದೆ ಅನ್ನುವಂಥದ್ದು. ಸೊ ಈ ಪೇಷನ್ಸ್ ಅನ್ನೋ ಒಂದು ಕ್ವಾಲಿಟಿ ಅಥವಾ ಒಂದು ಪ್ರವೃತ್ತಿಯನ್ನು ಕೂಡ ಸಮುದಾಯ ಸಂಘಟಕರು ಸಹಭಾಗಿತ್ವ ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳಾಗ ಬೇಕಾಗ್ತದೆ. ಎ ಜೆನ್ಯೂನ್ ಲವ್ ಫಾರ್ ದ ಪೀಪಲ್. ಸೊ ಸಮುದಾಯದ ಜನ ಇವಾಗಲೇ ನಾವು ಚರ್ಚೆ ಮಾಡಿದಂಗೆ ಬಹಳ ವಿಚಿತ್ರವಾಗಿರ್ತಾರೆ. ಕೆಲವೊಬ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಇನ್ ಕೆಲವೊಬ್ರು ತುಂಬಾ ಒರಟಾಗಿ ಮಾತಾಡ್ತಾರೆ, ಇನ್ ಕೆಲವೊಬ್ರು ಸಾಮಾನ್ಯ ಭಾಷೆನೇ ಬೈಗಳಾಗಿರ್ತದೆ, ಇನ್ ಕೆಲವೊಬ್ರು ಬಹಳ ಸ್ವಚ್ಛವಾಗಿರ್ತಾರೆ, ಇನ್ ಕೆಲವೊಬ್ರು ಕೊಳಕಾಗಿರ್ತಾರೆ. ಹೀಗೆ ಬೇರೆ ಬೇರೆ ತರದ ಜನಗಳನ್ನ ನಿಭಾಯಿಸುವಾಗ ನಾವು ಎಲ್ಲರನ್ನೂ ಸಹ ಸ್ವೀಕರಿಸುವ ಮತ್ತು ಒಪ್ಪಿಕೊಳ್ಳುವ, ಎಲ್ಲರನ್ನ ಇಷ್ಟಪಡುವ ಒಂದು ಮನಸ್ಥಿತಿಯನ್ನ ನಾವು ಅಳವಡಿಸಿಕೊಳ್ಳಬೇಕು. ಆಗ ಮಾತ್ರ ನಮಗೆ ನಮ್ಮ ಕಾರ್ಯದಲ್ಲಿ ಯಶಸ್ಸನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ 7 ಪ್ರವೃತ್ತಿಗಳು ಸಮುದಾಯ ಸಂಘಟಕನಿಗೆ ಸಹಭಾಗಿತ್ವ ದೃಷ್ಟಿಕೋನದ ಕಾರ್ಯನಿರ್ವಹಿಸುವಲ್ಲಿ ಬಹಳ ಮುಖ್ಯವಾಗ್ತದೆ. ಸೊ ಮೊದಲನೇದು, ನಾವು ಯಾವಾಗಲೂ ಸಕಾರಾತ್ಮಕ ದೃಷ್ಟಿಕೋನವನ್ನು ಹೊಂದಿರಬೇಕು, ಆಶಾವಾದಿಗಳಾಗಿರಬೇಕು.
ಸರ್ ಕೇಳಿಸ್ತಿಲ್ಲ ಸರ್. ಸರ್ ಏನು ಕೇಳಿಸಲ್ತ್ರಿ. ಕಾಲ್ ಮಾಡಿ ಹೇಳ್ರಿ ಸರ್ಗೆ, ಇಲ್ಲ ಗೊತ್ತಾಗುದಿಲ್ಲ ಅವ್ರಿಗೆ.